ಹಲೋ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಅಫ್ಘಾನಿಸ್ತಾನವನ್ನು ಕೇಳಿದಾಗ ಮನಸ್ಸಿಗೆ ತಕ್ಷಣವೇ ನೆನಪಾಗುವುದೇನಪ್ಪ ಅಂತಂದರೆ ತಾಲಿಬಾನ್, ಯುದ್ಧ, ಸಂಘರ್ಷ ಇವೇ ಮೊದಲಾದಂಥ ಅಹಿತಕರ ಘಟನೆಗಳು. ಆದರೆ ಇಂದು ನಾವು ಅದರ ಯೋಚನೆಯೇ ಇರದ ಅಫ್ಘಾನಿಸ್ತಾನಕ್ಕೆ ಧುಮುಕುತ್ತಿದ್ದೇವೆ. ಉಸಿರುಗಟ್ಟಿಸುವ ಸೌಂದರ್ಯ, ಪ್ರಾಚೀನ ರಹಸ್ಯಗಳು, ಭೂಮಿಯ ಇತಿಹಾಸದ ಈ ಕವಲುದಾರಿಯನ್ನು ನೀವು ನೋಡುವ ಶೈಲಿಯೇ ಬದಲಾಯಿಸುವಂತಹ ಸಂಗತಿಗಳು ಇಲ್ಲಿವೆ. ಬನ್ನಿ. ಫ್ಯಾಕ್ಟ್ ನಂಬರ್ 1. ಅಫ್ಘಾನಿಸ್ತಾನವನ್ನು ಸಾಮ್ರಾಜ್ಯಗಳ ಗೋರಿ ಎಂದೇ ಕರೆಯಲಾಗುತ್ತದೆ. ಆದರೆ ಅದರ ಒರಟಾದ ಪರ್ವತಗಳೊಳಗೆ ಅಡಗಿರುವ ಅದ್ಭುತ ಸೌಂದರ್ಯದ ಸ್ಥಳಗಳೂ ಸಹ ಇವೆ. ಬ್ಯಾಂಡ್ ಎ ಅಮೀರ್ ಸರೋವರಗಳು 6 ಆಳವಾದ ನೀಲಿ ಸರೋವರಗಳ ಸರಣಿಯಾಗಿದ್ದು ನೈಸರ್ಗಿಕ ಟ್ರೈಟನ್ ಅಣೆಕಟ್ಟುಗಳಿಂದ ಬೇರ್ಪಟ್ಟಿವೆ. ಅವು ಬೇರೆ ಗ್ರಹದಿಂದ ಬಂದಂತೆಯೇ ಕಾಣುತ್ತವೆ. ನಂತರ ವಾಕನ್ ಕಾರಿಡಾರ್ ಇದೆ. ಇದು ತುಂಬ ದೂರದ ಮತ್ತು ಪ್ರಾಚೀನವಾದ ಕಿರಿದಾದ ಭೂಪ್ರದೇಶವಾಗಿದೆ. ಅಲ್ಲಿ ನೀವು ಒಂದು ಕಾಲದಲ್ಲಿ ಪ್ರಾಚೀನ ಸಿಲ್ಕ್ ರಸ್ತೆಯ ಭಾಗವಾಗಿದ್ದ ಪಾಮೀರ್ ಪರ್ವತಗಳ ನೆರಳಲ್ಲಿ ನಿಲ್ಲಬಹುದಾಗಿದೆ. ಫ್ಯಾಕ್ಟ್ ನಂಬರ್ 2. ಅಫ್ಘಾನಿಸ್ತಾನವು ಬೌದ್ಧ ಧರ್ಮದ ಅಭಿವೃದ್ಧಿ ಹೊಂದುತ್ತಿರುವ ಕೇಂದ್ರವಾಗಿತ್ತು. ಬಮಿಯಾನ್ ಬುದ್ಧರು ಸುಮಾರು 1500 ವರ್ಷಗಳ ಹಿಂದೆ ಬಂಡೆಯ ಮುಖದಲ್ಲಿ ಕೆತ್ತಲಾದಂಥ 2 ಸ್ಮಾರಕ ಪ್ರತಿಮೆಗಳು ಇದಕ್ಕೆ ಸಾಕ್ಷಿಯಾಗಿ ನಿಂತಿವೆ. 2001ರಲ್ಲಿ ದುರಂತಮಯವಾಗಿ ನಾಶವಾಗಿದ್ದರೂ ಅವುಗಳ ಖಾಲಿ ಸ್ಥಳಗಳು ಯುನೆಸ್ಕೋ ಪರಂಪರೆಯ ತಾಣವಾಗಿ ಉಳಿದಿವೆ. ಫ್ಯಾಕ್ಟ್ ನಂಬರ್ 3. ಬಾಮಿಯಾನ್ ಬಗ್ಗೆ ಹೇಳುವುದಾದರೆ ವಿಜ್ಞಾನಿಗಳು ಆ ಗುಹೆಗಳಲ್ಲಿ ಅದ್ಭುತವಾದ ಆವಿಷ್ಕಾರವನ್ನು ಮಾಡಿದ್ದಾರೆ. 5ರಿಂದ 9ನೇ ಶತಮಾನಗಳವರೆಗಿನ ಭಿತ್ತಿ ಚಿತ್ರಗಳನ್ನು ತೈಲ ಆಧಾರಿತ ಬಣ್ಣಗಳನ್ನು ಬಳಸಿ ಚಿತ್ರಿಸಲಾಗಿದೆ. ಇದು ವಿಶ್ವದ ಅತ್ಯಂತ ಮುಂಚಿನ ಉದಾಹರಣೆಯಾಗಿದೆ. ಇನ್ನು ಫ್ಯಾಕ್ಟ್ ನಂಬರ್ 4. ಅಫ್ಘಾನಿಸ್ತಾನವು ವಿಶ್ವದ ಅತ್ಯಂತ ಕಿರಿಯ ಜನಸಂಖ್ಯೆಯನ್ನು ಹೊಂದಿದೆ. ಸರಾಸರಿ ವಯಸ್ಸು ಇಲ್ಲಿ ಕೇವಲ 18.4 ವರ್ಷಗಳು. ಫ್ಯಾಕ್ಟ್ ನಂಬರ್ 5. ನಮ್ಮ ಸಂಪೂರ್ಣ ಡಿಜಿಟಲ್ ಜಗತ್ತು 1 ಮತ್ತು 0 ಮೇಲೆಯೇ ನಡೆಯುತ್ತದೆ. ಶೂನ್ಯ ಎಂಬ ಪರಿಕಲ್ಪನೆಯು ಮೂಲಭೂತವಾಗಿದೆ. ಅಂಕಿಯಾಗಿ ಶೂನ್ಯ ಚಿಹ್ನೆಯು ಕೇವಲ ಆರಂಭಿಕ ಪುರಾವೆಗಳು ಅಫ್ಘಾನಿಸ್ತಾನದಲ್ಲಿ ಕಂಡುಬರುವ ಹಸ್ತಪ್ರತಿಯೊಂದರಲ್ಲಿ ಕಂಡುಬಂದಿವೆ. ಫ್ಯಾಕ್ಟ್ ನಂಬರ್ 6. ವಿಶ್ವದ ಅತ್ಯುತ್ತಮ ಲ್ಯಾಪಿಸ್ ಲಾಜೂಲಿಯನ್ನು ಉತ್ಪಾದಿಸಿವೆ. ಈಜಿಪ್ಟ್ನ ಫೆರೋಗಳು, ನವೋದಯ ವರ್ಣಚಿತ್ರಕಾರರು ಮತ್ತು ಆಧುನಿಕ ಆಭರಣಕಾರರಿಂದ ಅಮೂಲ್ಯವಾದ ಆಳವಾದ ಆಕಾಶ ನೀಲಿ ಕಲ್ಲು ಅಫ್ಘಾನಿಸ್ತಾನವು ಮಾಣಿಕ್ಯಗಳ ಮತ್ತು ಪಚ್ಚೆಗಳಿಂದ ಪ್ರಮುಖ ಮೂಲವಾಗಿದೆ ಎಂದು ತೋರ್ಪಡಿಸುತ್ತದೆ. ಫ್ಯಾಕ್ಟ್ ನಂಬರ್ 7. ಅಫ್ಘಾನ್ ಆಹಾರವು ವಿಶ್ವ ಪಾಕ ಪದ್ಧತಿಯ ಒಂದು ಗುಪ್ತ ರತ್ನವಾಗಿದೆ. ಇದು ಪರ್ಷಿಯನ್, ಮಧ್ಯ ಏಷ್ಯಾ ಮತ್ತು ಭಾರತೀಯ ಪ್ರಭಾವಗಳ ರುಚಿಯ ಮಿಶ್ರಣವಾಗಿದೆ. ನೀವು ಕಾಬೂಲಿ ಪಲಾವ್, ಕುರಿಮರಿ, ಕ್ಯಾರೆಟ್, ಒಣದ್ರಾಕ್ಷಿ ಮತ್ತು ಬೀಜಗಳೊಂದಿಗೆ ಪರಿಮಳಯುಕ್ತ ಅಕ್ಕಿ ಖಾದ್ಯವನ್ನು ಪ್ರಯತ್ನಿಸಬೇಕು. ಫ್ಯಾಕ್ಟ್ ನಂಬರ್ 8. ಬುಜಾಕ್ಷಿ ಕ್ರೀಡೆಯ ತಲೆಯಿಲ್ಲದ ಮೇಕೆಯೊಂದಿಗೆ ಆಡುವಂಥ ಒಂದು ಪೋಲೋ ರೀತಿಯ ಕ್ರೀಡೆಯಾಗಿದೆ. ಇದು ನೀವು ಕೇಳಿರದ ಅತ್ಯಂತ ತೀವ್ರವಾದ ಕ್ರೀಡೆಯಾಗಿರಬಹುದು. ಫ್ಯಾಕ್ಟ್ ನಂಬರ್ 9. ಇದು ಆಶ್ಚರ್ಯಕರವಾಗಿಯೂ ವೈವಿಧ್ಯಮಯ ಹವಾಮಾನವನ್ನು ಹೊಂದಿದೆ. ಭೂ ವೈಶಿಷ್ಟ್ಯ ದೇಶಕ್ಕೆ ಅಫ್ಘಾನಿಸ್ತಾನದ ಹವಾಮಾನವು ನಂಬಲಾಗದಷ್ಟು ವೈವಿಧ್ಯಮಯವಾಗಿ ಕೂಡಿದೆ. ನೀವು ಹಿಂದೂ ಕುಶ್ ಪರ್ವತಗಳಲ್ಲಿ ಹಿಮನದಿಗಳು, ದಕ್ಷಿಣದಲ್ಲಿ ವಿಶಾಲವಾದ ಮರುಭೂಮಿಗಳು ಮತ್ತು ಉತ್ತರದಲ್ಲಿ ಫಲವತ್ತಾದ ನದಿ ಕಣಿವೆಗಳನ್ನು ಕಾಣಬಹುದು. ಕೆಲವು ಸ್ಥಳಗಳಲ್ಲಿ ತಾಪಮಾನವು ರಾತ್ರಿಯಲ್ಲಿ ಘನೀಕರಣದಿಂದ ಹಗಲಿನಲ್ಲಿ 38 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾಗುವುದನ್ನು ಸಹ ನೀವು ಗಮನಿಸಬಹುದು. ಫ್ಯಾಕ್ಟ್ ನಂಬರ್ 10. ವಿಶ್ವದ ಅತ್ಯಂತ ಅಪಾಯಕಾರಿ ರಸ್ತೆಯು ಪ್ರವಾಸಿಗರ ಆಕರ್ಷಣೆಯಾಗಿದೆ. 1960ರ ದಶಕದಲ್ಲಿ ಸೋವಿಯತ್ ನಿರ್ಮಿಸಿದ ಸಲಾಂಗ್ ಪಾಸ್ ಹಿಂದೂ ಕುಶ್ನ ಹೃದಯ ಭಾಗದ ಮೂಲಕ 11,000 ಅಡಿ ಎತ್ತರದಲ್ಲಿ ಸುರಂಗ ಮಾರ್ಗವನ್ನು ನಿರ್ಮಿಸುವ ಹೆದ್ದಾರಿ ಇದಾಗಿದೆ. ಇದು ಹಿಮಕುಸಿತಗಳು, ಬಿಗಿಯಾದ ಮೂಲೆಗಳು ಮತ್ತು ಸಂಪೂರ್ಣ ಹನಿಗಳಿಗೆ ಹೆಸರುವಾಸಿಯಾಗಿದೆ. ಆದರೂ ಇದು ಉತ್ತರ ಮತ್ತು ದಕ್ಷಿಣ ಅಫ್ಘಾನಿಸ್ತಾನವನ್ನು ಸಂಪರ್ಕಿಸುವ ಪ್ರಮುಖ ಮತ್ತು ಭಯಾನಕ ಜೀವನಾಡಿಯಾಗಿ ಉಳಿದಿದೆ. ಇದು ಪ್ರಾಚೀನ ಭೂದೃಶ್ಯದಲ್ಲಿ ಆಧುನಿಕ ಇಂಜಿನಿಯರಿಂಗ್ ಎಂದೇ ಪ್ರಖ್ಯಾತಿ ಪಡೆದಿದೆ. ಈ ವಿಡಿಯೋದಿಂದ ನೀವು ಹೊಸದೇನೋ ಕಲಿತಿದ್ದೀರಿ ಅಂತ ಭಾವಿಸ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಕೊತ್ತಿರಿ ಮತ್ತು ಕಾಮೆಂಟ್ಗಳಲ್ಲಿ ನಿಮಗೆ ಯಾವ ಸಂಗತಿ ಹೆಚ್ಚು ಆಶ್ಚರ್ಯವನ್ನು ಉಂಟು ಮಾಡಿತು ಎಂದು ನಮಗೆ ತಿಳಿಸಿ. ಧನ್ಯವಾದಗಳು.